Good morning, my dear students. Welcome to English online classes. Today I am going to deliver the second lesson in your syllabus, that is The Schoolboy, written by William Blake. Before I will start the poem, first as usual, author introduction. A note on the poet William Blake. William Blake was born in 1757 and died in 1827. He is basically a poet and painter. Was born in Soho, the son of a hosier. He had little formal education but was apprenticed to James Bassai, an eminent engraver, and then sent to the Royal Academy. Okay, William Blake, one of the famous writer in English literature. He was born in 1757 or 1757 born ಆಗ್ತಾರೆ 1827 died ಆಗ್ತಾರೆ. Basically he is a poet, ಒಬ್ಬ ಕವಿಗಳು, and also a painter and also a great writer. He was born in Soho ಅನ್ನೋ ಪ್ಲೇಸ್ ಲಂಡನ್ ಅಲ್ಲಿ ಬರುವಂತ ಒಂದು ಸಿಟಿ ನೇಮ್. ಅಲ್ಲಿ ಅವರು ಫಾದರ್ the son of Hosier, the father of one of the famous writer. He was born in Soho place in Cherastare, son of Hosier. Hosier means the frame knitted underclothing. Frame knitted underclothing ಅಂದ್ರೆ ಒಳ ಉಡುಪುಗಳನ್ನು ಮಾರುವಂತ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. He had little formal education. ಇವರು ತುಂಬಾ little formal education ಕಂಪ್ಲೀಟ್ ಮಾಡಿದ್ದಾರೆ. But was apprenticed ಅಂದ್ರೆ ಟ್ರೈನಿಂಗ್. ಎಲ್ಲಿ ಅವರು ಕಲ್ತಿದ್ದು ಅಂದ್ರೆ ಜೇಮ್ಸ್ ಬಸಾರ್ ಅಲ್ಲಿ ಅವರು ತಮ್ಮ ಒಂದು ಅಪ್ರೆಂಟಿಸ್ ನ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಎಮಿನೆಂಟ್ ಎನ್ಗ್ರೇವರ್ ಮೀನ್ಸ್ ಒನ್ ಹೂ ಎನ್ಗ್ರೇವ್ ದ ವುಡ್ ಆರ್ ಸ್ಟೀಲ್ ಅಂದ್ರೆ ಒಬ್ಬ ಶಿಲ್ಪಿ, ಕೆತ್ತನೆ ಮಾಡೋದು, ಶಿಲೆನ ಕೆತ್ತುವಂತ ಒಂದು ಕೆಲಸ ಮಾಡೋದು ಶಿಲ್ಪಿ, ಎನ್ಗ್ರೇವರ್. ಅಂಡ್ ದೆನ್ ಸೆಂಟ್ ಟು ಎ ರಾಯಲ್ ಅಕಾಡೆಮಿ. His finest work and an artist in the series. He has written so many books. One of the best work ಬಂದು Inventions to the Book of Job. As an artist ಆಗಿದ್ದಾಗ ಅವರು one of the best work ಅಂದ್ರೆ Invention to the Book of Job ಅನ್ನೋದು. One of the best collections in poetry. The poetry ಅಂತ ಬಂದ್ರೆ ಅವರು ಸುಮಾರು ಒಂದು ಬುಕ್ಗಳನ್ನ ಬರ್ತಿದ್ದಾರೆ. ಅದು ತುಂಬಾ ಪಾಪ್ಯುಲರ್ ಆಗಿರೋ ವರ್ಕ್ ಬಂದ್ಬಿಟ್ಟು ಪೊಯಿಟಿಕಲ್ ಸ್ಕೆಚಸ್. ಆ ಪೊಯಿಟಿಕಲ್ ಸ್ಕೆಚಸ್ ಅನ್ನೋ ವರ್ಕು ಪಬ್ಲಿಷ್ ಆಗಿತ್ತು 1783 ಪಬ್ಲಿಷ್ ಆಗುತ್ತೆ. ದ ಸಾಂಗ್ ಆಫ್ ಇನ್ನೋಸೆನ್ಸ್ ಪಬ್ಲಿಷ್ಡ್ ಇನ್ 1789. ಮ್ಯಾರೇಜ್ ಆಫ್ ಹೆವೆನ್ ಅಂಡ್ ಹೆಲ್ ಪಬ್ಲಿಷ್ಡ್ ಇನ್ 1790. ದ ಸಾಂಗ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ 1794. ದ ಸ್ಕೂಲ್ ಬಾಯ್ ಇಸ್ ಅ ಲಿರಿಕ್ ಫ್ರಮ್ ದ ಸಾಂಗ್ ಆಫ್ ಎಕ್ಸ್ಪೀರಿಯನ್ಸ್. ನೋಡಿ, ವಿಲಿಯಂ ಬ್ಲೇಕ್, ಒನ್ ಆಫ್ ದ ಫೇಮಸ್ ರೊಮ್ಯಾಂಟಿಕ್ ರೈಟರ್. He was born in 1757. Was son of Hosier. He had little formal education but was apprenticed in James Bassai. As an artist, he has written one of the best books, that is The Invention to the Book of Job. As a poetess, he has written so many books. Those books we can see one of the best work, the poetical sketches, Songs of Innocence, Marriage of Heaven and Hell, The Song of Experience. ಇಷ್ಟು ಅವ್ರು ಬರೆದಿರುವಂಥ ಫೇಮಸ್ ಬುಕ್ಸ್. ಆದರೆ ಈ ಸ್ಕೂಲ್ ಬಾಯ್ ಅನ್ನೋ ಪೋಯಮ್ನ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನೋ ಬುಕ್ಕಿಂದ ಒಂದು ಗಮನ ಸಂಗ್ರಹದಿಂದ ಆರಿಸಿಕೊಂಡು ಈ ಪೋಯಮ್ನ ಬರೆದಿದ್ದಾರೆ. ದ ಸ್ಕೂಲ್ ಬಾಯ್ ಇಸ್ ಎ ಲಿರಿಕ್ ಫ್ರಮ್ ದ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬುಕ್ಕಿಂದ ಇರೋ ಕೆಲವು ಅಂಶಗಳನ್ನ ಆರಿಸ್ಕೊಂಡು ಈ ಪೋಯಮ್ನ ಬರೆದಿದ್ದಾರೆ. ಯಾವುದು? ದ ಸ್ಕೂಲ್ ಬಾಯ್. ದ ಸ್ಕೂಲ್ ಬಾಯ್ ಟೈಟಲ್ ಕೇಳಿದಾಗ ನಮ್ಮ ಮೈಂಡಲ್ಲಿ ಬರೋದು ನಮ್ಮ ಸ್ಕೂಲ್ ಲೈಫ್. ಓಕೆ, ನಮ್ಮ ಸ್ಕೂಲ್ ಲೈಫಲ್ಲಿ ನಮ್ಮ ಒಂದು ಚೈಲ್ಡ್ಹುಡ್ ಲೈಫ್ ಹೇಗೆ, ನಮ್ಮ ಒಂದು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಯಾವ ಥರ ರೆಡಿ ಆಗ್ತಿದ್ವಿ, ಯಾವ ಥರ ಆಟ ಮಾಡ್ತಾ ಇದ್ವಿ, ಈ ಸ್ಕೂಲಲ್ಲಿ ಯಾವ ಥರ ಇರ್ತಾ ಇದ್ವಿ, ಎಲ್ಲ ಒಂದು ಮೆಮೊರಿ ನಮಗೆ ನೆನಪಾಗುತ್ತೆ. ಬಟ್ ಇಲ್ಲೂ ಅದೇ ಥರ ವಿಲಿಯಂ ಬ್ಲೇಕ್ ಅವರು ಅವರ ಒಂದು ಸ್ಕೂಲ್ ಎಕ್ಸ್ಪೀರಿಯನ್ಸ್, ಸ್ಪೆಷಲಿ
ಕೂಡ ಹೇಳಿಕೊಳ್ತಿದ್ದಾರೆ ಯಾರು ವಿಲಿಯಂ ಬ್ಲೇಕ್ ಅವರು. ಓಕೆ, ದಿಸ್ ಈಸ್ ದ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದಿ ಆಥರ್ ವಿಲಿಯಂ ಬ್ಲೇಕ್. ನೆಕ್ಸ್ಟ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ನೋಡಿ, ಪ್ರೀ ರೀಡಿಂಗ್ ಆಕ್ಟಿವಿಟಿಯಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನನಗೆ, ರಿಕಾಲ್ ಯುವರ್ ಸ್ಕೂಲ್ ಡೇಸ್, ವಾಟ್ ಮೆಮೊರೀಸ್ ಡು ಯು ಹ್ಯಾವ್ ಆಫ್ ದೇಮ್, ಶೇರ್ ಎಕ್ಸ್ಪೀರಿಯನ್ಸ್ ವಿತ್ ಅದರ್ಸ್. ಅದನ್ನು ನೀವು ಮಾಡಿ. ಓಕೆನಾ, ನಿಮ್ಮ ಸ್ಕೂಲ್ ಡೇಸ್ನ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಯಾವ ಮೆಮೊರಿ ಒಳಗೆ ಬೆಸ್ಟ್ ಮೆಮೊರಿ ಕೂಡ ಇರುತ್ತೆ, ಕೆಲವೊಂದು ಮರೆಯಕ್ಕಾಗದೇ ಒಂದು ಬ್ಯಾಡ್ ಆಗಿರ್ಬೋದು, ಗುಡ್ ಆಗಿರ್ಬೋದು. ಅದನ್ನು ನೀವು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಸ್ಕೂಲಲ್ಲಿ ಒಳ್ಳೊಳ್ಳೆ ಮೆಮೊರೀಸ್ ಇರುತ್ತೆ. ಕೆಲವು ಟೈಮ್ ಹೊಡ್ಸ್ಕೊಂಡಿರ್ತೀವಿ, ಕೆಲವು ಟೈಮ್ ತುಂಬ ನಕ್ಕಿರ್ತೀವಿ, ಕೆಲವು ಟೈಮ್ ಅಲ್ಲಿ ಸ್ಪೋರ್ಟ್ಸಲ್ಲಿ ನಾವು ತುಂಬ ಇಂಟ್ರೆಸ್ಟ್ ಕೊಟ್ಟು ಸ್ಪೋರ್ಟ್ಸಲ್ಲಿ ವಿನ್ ಆದಾಗ ಅವಾಗ ಪ್ರೈಸಸ್ ಸಿಕ್ಕಿರುತ್ತೆ. ಸ್ಕೂಲಲ್ಲೂ ಕೂಡ ನಮಗೆ ಎಸ್ಸೆ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ಮೆಮೊರಿ ಪವರ್ ಆಗಿರ್ಬೋದು, ಈ ಥರ ಹಲವಾರು ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ ಆಡ್ತಿರ್ಬೇಕಾದ್ರೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ತುಂಬ ಖುಷಿಯನ್ನು ನಾವು ಅನುಭವಿಸಿರ್ತೀವಿ. ನಮ್ಮ ಟೀಚರ್ಸ್ನ ಒಳ್ಳೊಳ್ಳೆ ಒಂದು ಮಾತುಗಳನ್ನ ಹೇಳಿ ನಮಗೆ ಒಳ್ಳೆ ಬುದ್ಧಿ ನೀಡಿರ್ತಾರೆ. ಇವೆಲ್ಲ ಅಂಶಗಳನ್ನ ಕೂಡ ನಾವು ಸ್ಕೂಲ್ ಅಂತ ಅಂದಾಗ ನಾವು ನೆನೆಸ್ಕೊಳ್ತೀವಿ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಟೀಚರ್ ಇರ್ತಾರೆ, ಬೆಸ್ಟ್ ಫ್ರೆಂಡ್ ಇರ್ತಾರೆ, ಆಲ್ಸೋ ಬೆಸ್ಟ್ ಪ್ಲೇಸ್ ಅಂತ ಇರುತ್ತೆ. ಇದೇ ಪ್ಲೇಸಲ್ಲಿ ಬಿಟ್ಕೋಬೇಕು, ಇಲ್ಲೇ ಇರಬೇಕು, ಇಲ್ಲೇ ನಾವು ಮಾತಾಡಬೇಕು, ಇಲ್ಲೇ ಊಟ ಮಾಡಬೇಕು, ಈ ಥರ ಹಲವಾರು ಒಂದು ಮೆಮೊರೀಸ್ ನಮಗೆ ಸ್ಕೂಲ್ ಲೈಫಲ್ಲಿ ಇದ್ದೇ ಇರುತ್ತೆ. ಅದೇ ಥರ ನಿಮ್ಮ ಒಂದು ಸ್ಕೂಲ್ ನಿಮ್ಗೆ ಯಾವ ಥರ ಒಂದು ಬೆಸ್ಟ್ ಮೆಮೊರೀಸ್ ಇತ್ತು ಅನ್ನೋದನ್ನ ಕೂಡ ನೀವು ಶೇರ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ ಜೊತೆ. ಓಕೆ, ದಿಸ್ ಈಸ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ಓಕೆ, ಆಥರ್ ಇಂಟ್ರೊಡಕ್ಷನ್ ಬಟ್ ಆಲ್ಸೋ ಪ್ರೀ ರೀಡಿಂಗ್ ಆಕ್ಟಿವಿಟಿ ಎರಡು ಕೂಡ ಅರ್ಥ ಆಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ದ ಸ್ಕೂಲ್ ಬಾಯ್, ದ ಪೋಯಮ್ ಈಸ್ ಟಾಕಿಂಗ್ ಅಬೌಟ್ ದ ಪೊಯೆಟ್ ಈಸ್ ದ ಇಮ್ಯಾಜಿನೇಷನ್ ಆಫ್ ದಿ ಇನ್ನೋಸೆಂಟ್ ನೇಚರ್. ನೋಡಿ, ದ ಫಸ್ಟ್ ಪ್ಯಾರಾಗ್ರಾಫ್, ಲಿಸನ್ ಹಿಯರ್. ನೋಡಿ, ದ ಸ್ಕೂಲ್ ಬಾಯ್ ಪೋಯಮ್ ಅಲ್ಲಿ ದ ಆಥರ್ ವಿಲಿಯಂ ಬ್ಲೇಕ್ ಅವರು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನು ಹೇಳಕೊಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್ when the birds sing on every tree, the distant huntsman winds his horn, and the skylark sings with me. Oh, what sweet company! But to go to school on a summer morn, oh, it drives all joy away under a cruel eye outworn. The little ones spend the day in sighing and dismay. Then at times dropping sleep. Nodi, the first paragraph ಅಲ್ಲಿ the author is talking about the imagination of the innocent nature. The imagination about the poet and imagination of the innocent nature. The poet and imagination of the innocent nature. And the first line ಅಲ್ಲಿ, the first paragraph ಅಲ್ಲಿ, the author is talking about an imagination of the innocent nature. ಅವರು ಬೆಳಗಿನ ವಾತಾವರಣದಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. Listen here, all out to rise in a summer morning. The poet wished to wake up early in the morning. The poet wished to wake up early in the morning. Because I love to rise in a summer morning. ಆ ಸೂರ್ಯ ಒಂದು ಉದಯಿಸೋ ಟೈಮು, ಬೆಳಗಿನ ವಾತಾವರಣ, ಒಂದು ಫ್ರೆಶ್ನೆಸ್, ಏನೋ ಒಂಥರ ಖುಷಿ, ಮನಸ್ಸಲ್ಲಿ ಯಾವುದೇ ಕಲ್ಮಶ ಇರಲ್ಲ, ಬಾಡಿ ಫುಲ್ ರೆಸ್ಟ್ ಆಗಿರುತ್ತೆ. ಆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಖುಷಿ ಅನಿಸುತ್ತೆ. ಬಿಕಾಸ್ ವೆನ್ ದ ಬರ್ಡ್ ಸಿಂಗ್ ಆನ್ ನೇಚರ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅವ್ರ ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ, ಇನ್ನೋಸೆಂಟ್ ನೇಚರ್ನ ಅವ್ರ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ ಆಥರ್ ವಿಲಿಯಂ ಬ್ಲೇಕ್ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನಿಂಗ್ when the birds sing on every tree, the distant huntsman winds his horn, and the skylark sings with me. Oh, what sweet company!
ನೋಡಿ, the poet used to wake up early in the morning, the first line. ಎತ್ತಷ್ಟೇ ಎದ್ದೊಳಗೆ ತುಂಬಾನೇ ಅರ್ಲಿಯಾಗಿ ಅವರು ಎದ್ದೊಳಗೆ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಬಿಕಾಸ್ when the birds sing on every tree, ಎಲ್ಲಾ ಮರಗಳ ಮೇಲೆ ಹಕ್ಕಿಗಳ ಒಂದು ಚಿಲಿಪಿಲಿ ಕಲರವ, ಆ ನಾದ, ಆ ಒಂದು ಸೌಂಡ್, he attracted the beauty and songs of the skylark. The distant huntsman meets his mom. ಎಲ್ಲೋ ದೂರದಲ್ಲಿ ಬೇಟೆಗಾರ ಬೇಟೆ ಆಡ್ತಿರೋಂಥ ಸದ್ದು ಕೇಳಿಸ್ತಾ ಇದೆ. ವಿನ್ಸ್ ಇಸ್ ಆನ್ ಅಂದ್ರೆ ಬ್ಲೋಸ್ ಇಸ್ ಆನ್, ಸದ್ದು ಮಾಡೋದು. ವಿನ್ಸ್ ಇಸ್ ಆನ್ ಅಂಡರ್ಲೈನ್ ಮಾಡಿ, ಬ್ಲೋಸ್ ಇಸ್ ಆನ್. ಆನ್ ಸೌಂಡ್ ಮಾಡೋಕೆ ಸೌಂಡ್ ಕೇಳಿಸ್ತಾ ಇದೆ. ಅಂಡ್ ದ skylark sings with me. Skylark sings with me. He was attracted by the songs of the skylark. ಆ ಒಂದು skylark ಅನ್ನೋದು ಒಂದು ಬರ್ಡ್, ಒಂದು ಪಕ್ಷಿ, ಒಂದು ಬಾನಾಡಿ ಪಕ್ಷಿ. sings with me, ಅವ್ರ ಜೊತೆ ಹಾಡುವಂತ ಅನುಭವ. ರಿಪ್ಲೈ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಅವರಿಗೆ. ಕೆಲವೊಂದು ಅಬ್ಸರ್ವ್ ಮಾಡಿ, ನೀವು ಪಕ್ಷಿಗಳು ಕೂಗ್ತಾ ಇರ್ಬೇಕಾದ್ರೆ ನೀವು ಹೋಗಿ ನೋಡಿ ಒಂದು ಟೈಮ್ ರಿಪ್ಲೈ ಮಾಡುತ್ತೆ. ಅವ್ನು ಇಷ್ಟು ಖುಷಿ ಆಗುತ್ತೆ ಅಂದ್ರೆ, ಲೈಕ್ ವೈಸ್ ವಾಸ್ ಅಟ್ರಾಕ್ಟೆಡ್ ಬೈ ದ ಸಿಂಗಿಂಗ್ ಆಫ್ ದ skylark and he loves to entertain himself by the company of the innocent nature. ನೋಡಿ ಹೇಳ್ತಾ ಇದ್ದಾರೆ, he loves to entertain himself by the company of the innocent nature. ನೋಡಿ ಫಸ್ಟ್ ಲೈನ್, the poet is an imagination about the innocent nature. I love to rise in summer morning because for what reason? When the birds sing on every tree, ಎಲ್ಲ ಒಂದು ಮರಗಳ ಮೇಲೆ ಹಕ್ಕಿಗಳ ಒಂದು ಚಿಲಿಪಿಲಿ ಕಲರವ, ಎಲ್ಲೋ ದೂರದಲ್ಲಿ ಬೇಟೆಗಾರ ಶ್ರದ್ಧೆ ಮಾಡಿದಂಥ ಅನುಭವ. ಅಂಡ್ skylark ಬರ್ಡ್ ಅವ್ರ ಕಂಪನಿ ಕೊಟ್ಟಿರೋ ತರ ಫೀಲ್ ಮಾಡ್ತಾ ಇದ್ದಾರೆ. ಓ ವಾಟ್ ಸ್ವೀಟ್ ಕಂಪನಿ, ಓ ವಾಟ್ ಸ್ವೀಟ್ ಕಂಪನಿ. ಅಬ್ಸರ್ವ್ ದಿ ಲೈನ್, ಓ ವಾಟ್ ಸ್ವೀಟ್ ಕಂಪನಿ. ಓ ಅಂತ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ, ಸ್ವೀಟ್ ಕಂಪನಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಬಿ ಮೀನ್ಸ್ interjection. It shows some sudden feeling. One of the important parts of speech, ಯಾವುದು interjection. It shows some sudden feeling. ಆಶ್ಚರ್ಯ ಸೂಚಕ ಚಿಹ್ನೆ ಬಳಸಿದ್ದಾರೆ ನೋಡಿ. ಈ ಫಸ್ಟ್ ಲೈನ್ ಅಲ್ಲಿ, the poet wished to wake up early in the morning because he was attracted by the singing of the skylark and also blows his horn with the huntsman. Oh what sweet company. ನೋಡಿ, ಓವರಾಲ್ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕವಿ ಇನ್ನೋಸೆಂಟ್ ನೇಚರ್ ಮೇಲೆ ಡಿಸ್ಕ್ರೈಬ್ ಮಾಡ್ತಾರೆ. ಆ ನೇಚರ್ ಅಲ್ಲಿ ಸಿಗುವಂತ ಪಕ್ಷಿಗಳು, ಆ ಒಂದು ಹಸಿರು, ಆ ಒಂದು ಬೆಳಗಿನ ವಾತಾವರಣ, ಆ ಒಂದು ಫ್ರೆಶ್ನೆಸ್, ಆ ಒಂದು ಬ್ಯೂಟಿಫುಲ್ನೆಸ್ ಇದೆಯಲ್ಲ, ಅದನ್ನ ಇಲ್ಲಿ ಅವರು ತುಂಬಾ ಅದ್ಭುತವಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್. ಓಕೆ, ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್, ಇನ್ ಸೆಕೆಂಡ್ ಸ್ಟ್ಯಾಂಜಾ, but to go to school on a summer morning, oh it drives all joy away. Under a clear eye outpour, the little ones spend the day in sighing and whispering. Then at times I drop in sleep. ನೋಡಿ, ಕವಿ ವಿಲಿಯಂ ಬ್ಲೇಕ್ ಅವರು ದ ಫಸ್ಟ್ ಸ್ಟ್ಯಾಂಜಾದಲ್ಲಿ ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನಿಂಗ್, the poet and imagination of the innocent nature. The poet used to wake up early in the morning because when the birds sing on every tree, he was attracted by the singing of the birds. But also the huntsman wins his horn, the skylark sings with me. Oh what sweet company. These are all things it has to be observed in the first, has to be described in the first stanza. In second stanza we can see
but to go to school on a summer morn, how it drives our child. ನೋಡಿ, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಬೆಳಿಗ್ಗೆ ಇದ್ದು ಆ ಒಂದು ಬೆಳಗಿನ ವಾತಾವರಣ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಆದರೆ ಇನ್ನೇನು ಸ್ಕೂಲಿಗೆ ರೆಡಿಯಾಗಿ ಹೋಗಬೇಕು ಬೆಳಗಿನ ಟೈಮಲ್ಲಿ ಅಂತಂದಾಗ ಆ ಖುಷಿಯೆಲ್ಲ ಕಡಿಮೆ ಆಗ್ತದೆ. ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ. ಜಾಯ್ ಅಂದರೆ ಹ್ಯಾಪಿನೆಸ್, ಖುಷಿ, ಸಂತೋಷ. ಆ ಸಂತೋಷ ಎಲ್ಲ ನಶಿಸಿ ಹೋಗುತ್ತೆ, ಕಡಿಮೆ ಆಗ್ತದೆ. ಫಾರ್ ವಾಟ್ ರೀಸನ್ ಯಾಕೆ ಕಡಿಮೆ ಆಗುತ್ತೆ? ಸ್ಕೂಲಿಗೆ ಹೋಗಬೇಕು ಅಂದರೆ ಖುಷಿಯೆಲ್ಲ ಯಾಕೆ ಕಡಿಮೆ ಆಗುತ್ತೆ? ಬಿಕಾಸ್ ಅಂಡರ್ ಎ ಕ್ರುಯಲ್ ಐ ಔಟ್ ವಾರ್. ಅಂಡರ್ ಎ ಕ್ರುಯಲ್ ಐ ಔಟ್ ವಾರ್ ಅಂದರೆ ಅಲ್ಲಿ ಕಲಿಸುವಂತಹ ಒಂದು ಪದ್ಧತಿಗಳು, ಶಾಲೆಯಲ್ಲಿ ಕಲಿಸುವ ಪದ್ಧತಿಗಳು, ದ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್ ಇನ್ ದಿ ಸ್ಕೂಲ್. ಯಾಕಂದ್ರೆ ಸ್ಕೂಲಲ್ಲಿ ಯಾವಾಗ ಸ್ಟ್ರಿಕ್ಟ್ನೆಸ್, ಸ್ಕೂಲ್ ಒಳಗೆ ಹೋಗಿದ್ರೆ ಮುಗೀತು, ಓದ್ಕೋಬೇಕು, ಬರೀಬೇಕು, ಹೋಮ್ವರ್ಕ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾರೆ, ನೋಟ್ಸ್ ಬರೀಬೇಕು, ಪ್ರಾಜೆಕ್ಟ್ ವರ್ಕು, ಡೈಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸಸ್ಸು. ಮಕ್ಕಳಿಗೆ ಅದು ಖುಷಿ ಸಿಗೋದಿಲ್ಲ. ಬಿಕಾಸ್ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ಬಿಟ್ಟು ನೇಚರ್ ಮಧ್ಯೆ ಅವರು ಖುಷಿಯಿಂದ ಆರಾಡ್ಕೊಂಡಿದ್ದಂಥ ಟೈಮಲ್ಲಿ ಸ್ಕೂಲಿಗೆ ಹೋಗೋಂಥ ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳು ಸಂತೋಷವಾಗಿ ಹೋಗಲ್ಲ. ಆ ಖುಷಿಯಲ್ಲೇ ನಾಶ ಆಗುತ್ತೆ. ಬಿಕಾಸ್ ಶಾಲೆಯಲ್ಲಿ ಕಲಿಸುವ ಪದ್ಧತಿಗಳು, ಆ ಫಾರ್ಮಲ್ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌ ದ ಫಾರ್ಮಲ್ ಎಜುಕೇಶನ್ ಕರ್ವ್ಸ್ ದ ಲರ್ನರ್ಸ್ ಪೊಟೆನ್ಷಿಯಲ್. ಕ್ವಶನ್ ಕೇಳ್ತಾ ನಿಮಗೆ. ಯಾಕಂದ್ರೆ ಫಾರ್ಮಲ್ ಎಜುಕೇಶನ್ ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ ಯಾವಾಗಲೂ ಓದು ಅಂತ ಪ್ರೆಷರ್ ಆಗ್ತಾರೆ ಮಕ್ಕಳಿಗೆ. ಆದರೆ ಇಲ್ಲಿ ನಡೀತಾ ಇದೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ, ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ, ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಅಂಡ್ ಡಿಸ್ಮೇ. ನೋಡಿ, ಒಂದು ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಇನ್ ಸೈಯಿಂಗ್ ಅಂದ್ರೆ ಮೌನ, ಬೇಸರ ಪಡ್ತಾ ಇದ್ದಾರೆ. ಡಿಸ್ಮೇ ಅಂದ್ರೆ ಅಂಜಿಕೆ, ಆ ಒಂದು ಗಾಬರಿ, ಭಯ, ಆ ಫಿಯರ್ ಆಗ್ತಾ ಇದೆ. ನೋಡಿ, ಅಂತ ಟೈಮಲ್ಲಿ ಮಕ್ಕಳೇನ್ ಮಾಡ್ತಾರೆ? ತಲೆ ತಪ್ಪಿಸ್ಕೊಂಡು ಕುತ್ಕೊಳ್ತಾರೆ. ಡ್ರಾಪಿಂಗ್ ಸಿಟ್ ಅಂದ್ರೆ ಹ್ಯಾಂಡ್ ಡೌನ್. ಡ್ರಾಪಿಂಗ್ ಸಿಟ್ ಮೀನ್ಸ್ ಹ್ಯಾಂಡ್ ಡೌನ್. ನೋಡಿ, ಫಸ್ಟ್ ನೀವು ನೋಡ್ಕೊಳ್ಳಿ. ಕ್ರುಯಲ್ ಐ ಔಟ್ ವಾರ್ ಅಂದ್ರೆ ದ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್. ದ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್. Authoritarian ways of teaching. Under a clear eye out or on the meaning. Okay. Next. Sign means mouth. Besar. Show is over. Dropping sick. Dropping stick means hand down. ತಲೆ ತಗ್ಗಿಸ್ಕೊಳ್ಳೋದು. ನೋಡಿ, ಹೇಳ್ತಾ ಇದ್ದಾರೆ, ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನಿಂಗ್, ಹೋ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ ಅಂಡರ್ ಎ ಕ್ರುಯಲ್ ಐ ಔಟ್ ವಾರ್. ದ ಲಿಟಲ್ ಒನ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಅಂಡ್ ಡಿಸ್ಮೇ. There are times were dropping. ನೋಡಿ, in the first stanza, the poet had an imagination about the innocent nature. He was attracted by the singing of the birds and the distant and smiling his arm. The skylark sings with me. Oh, what sweet company. These are all things we can observe, we can learn in the first stanza. In the second stanza, we can see, but to go to school. Before go to the school, the child should be very happy because of the child is going to get the happiness in the nature. But to go to school on a summer morning, oh, it drives all joy away.
ಸ್ಕೂಲ್ಗೆ ಹೋಗ್ಬೇಕು ಅಂದ ತಕ್ಷಣನೇ ಹೋದ ನಂತರ ಎಲ್ಲ ಖುಷಿಯೆಲ್ಲ ಕಡಿಮೆ ಆಗುತ್ತೆ. ಬಿಕಾಸ್ ದ ಅಥಾರಿಟೇರಿಯನ್ ಬೇಸ್ ಆಫ್ ಟೀಚಿಂಗ್, ಶಾಲೆಯ ಒಂದು ಕಲಿಸುವ ಪದ್ಧತಿಗಳು, ದ ಫಾರ್ಮಲ್ ಸ್ಕೂಲ್ ಸ್ಟೈಲ್ ಇದೆಯಲ್ಲ ಅದು ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂದರೆ 1 day ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೂ ಕೂಡ ಅವರು ತುಂಬ ಭಯ ಪಡ್ತಾ ಇದ್ದಾರೆ, ಅಂಜಿಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಹ್ಯಾಂಡ್ ಡೌನ್ ಬ್ರೋಕಿಂಗ್ ಸೀಟ್ ಅದೇ ತಲೆ ತಪ್ಪಿಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಈ ಥರ ಒಂದು ಎಫೆಕ್ಟು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅದನ್ನ ಈ ವಿಲಿಯಂ ಬ್ಲೇಕ್ ಅವರು ಹೈಲೈಟ್ ಮಾಡ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ದ ನೆಕ್ಸ್ಟ್ ದ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ and spent many an anxious hour. Nor in my book can I take delight, nor sitting learning over, won't through with a dreary shower. And spent many an anxious hour. Nor in my book can I take delight, nor sit in learning over, won't through with a dreary shower. ನೋಡಿ, the spend many anxious hour ಅಂದ್ರೆ in the school you feel unhappy and spend many hours in the school. ಮಕ್ಕಳಿಗೆ ಸ್ಕೂಲ್ ಅಂತ ಬಂದಾಗ ಬಿಡುವಿನ ಸಮಯ ಯಾವಾಗ ಬೆಳಗ್ಗೆ 9 ಇಂದ ಹಿಡಿದು ಅಪ್ ಟು 5 ವರೆಗೂ ಓದು ಬರಿ ಅಂತ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬಿಟ್ರೆ, ನಾರಿನ್ ಮೈ ಬುಕ್ ಕ್ಯಾನ್ ಟೇಕ್ ಡಿಲೈಟ್, ಯಾವಾಗ ಓದು ಅಂತ ಬುಕ್ ಕೊಟ್ರೆ ಈ ಡೋಂಟ್ ಗೆಟ್ ಹ್ಯಾಪಿನೆಸ್ ಇನ್ ದಿಸ್ ಬುಕ್. ನೇಚರ್ನ ಜಾಸ್ತಿ ನೇಚರ್ ಮತ್ತೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಅದರಲ್ಲಿ ಆಗುವಂಥ ಬದಲಾವಣೆನೇ ಬೇರೆ. ನೇಚರ್ ಇಸ್ ಅ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಅಂತ ಒಂದರ ಶೋ ಹೇಳ್ತಾರೆ, ಒನ್ ಆಫ್ ದ ಫೇಮಸ್ ಫೀಮೇಲ್ ರೈಟರ್. ಓಕೆ, ನೋಡಿ, ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನಿಂಗ್ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ ಬಿಕಾಸ್ ಅಂಡರ್ ಎ ರಿಯಲ್ ಹೈ ಔಟ್ವಾರ್ then at times for dropping sick ಅಂತ ಸೆಕೆಂಡ್ ಸ್ಟೇಜ್ ಅಲ್ಲಿ ಹೇಳಿದ್ರು. The next continuation and spend many an anxious hour, restless ಅಂದ್ರೆ ಏನು restless ಬಿಡುವಿಲ್ಲದ ಸಮಯ. restless ಬಿಡುವಿಲ್ಲದ ಸಮಯ, ಯಾವಾಗಲೂ ಓದು. The school, he feels unhappy and spend many hours in the school. He don't get happiness in his book. ಅಂತ ಅವ್ರು ನೆಕ್ಸ್ಟ್ ಲೈನ್ ಹೇಳ್ತಾ ಇದ್ದಾರೆ. Now sitting and learning over refers to God and where the child can be taught. Interesting boy, because learning over ಕಲಿಯುವಂತ ಏಜಲ್ಲಿ ಕಲಿಬೇಕು. ಬರೀ ಶಾಲೆ ಸ್ಕೂಲು ಅಂತಾನೆ ಅಂತ ಸ್ಕೂಲ್ ಒಂದೇ ಅಂತಲ್ಲ, ಎಲ್ಲ ರೀತಿಯಿಂದಲೂ ಕೂಡ ಅವ್ರಿಗೆ ಕಲಿಕೆಯಾಗಬೇಕು. ನಾಟ್ ಸಿಟಿಂಗ್ ಲರ್ನಿಂಗ್ ಓವರ್ ಓನ್ ಥ್ರೂ ವಿತ್ ಎ ಡ್ರಿಯರಿ ಶೋವರ್. ಓನ್ ಥ್ರೂ ವಿತ್ ಎ ಡ್ರಿಯರಿ ಶೋವರ್ ಅಂದ್ರೆ ಶಾಲೆಯ ಭಯಂಕರ ಸಂಗತಿಗಳು. ಡ್ರಿಯರಿ ಶೋವರ್ ಅಂದ್ರೆ ಹಿಯರ್ ಇಟ್ ಎಂಫಸೈಸಸ್ ಟೈರ್ಸಮ್ ಆಸ್ಪೆಕ್ಟ್ಸ್ ಆಫ್ ದ ಸ್ಕೂಲ್. ಶಾಲೆ ಎಷ್ಟು ಟಯರ್ಡ್ ಆಗ್ತಾ ಇತ್ತು, ಯಾವಾಗಲೂ ಕಲಿಕೆ. refers to a garden where a child can be taught in an interesting boy. ಅಂದ್ರೆ ಮಕ್ಕಳಿಗೆ ನಾಲ್ಕು ಗೋಡೆ ಮಧ್ಯ ಯಾವಾಗಲೂ ಓದಂತ ಒತ್ತಡ ಇರೋದಕ್ಕಿಂತ ನೇಚರ್ನ ತೋರಿಸ್ಕೊಡ್ತಾ ವಿತ್ ದ ಯೂಸ್ ಆಫ್ ದಿ ನೇಚರ್ ಯು ಕ್ಯಾನ್ ಟೀಚ್ ದ ಬೆಸ್ಟ್ ಮ್ಯಾನರ್. ಬಟ್ ಫಾರ್ಮಲ್ ಎಜುಕೇಶನ್ ಅಲ್ಲಿ ತುಂಬಾನೇ ಮಕ್ಕಳಿಗೆ ಪರಿಣಾಮ ಅಂತ ನೆಗೆಟಿವ್ ಆಗಿ ಬೀರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸ್ಪೆಂಡ್ ಆ್ಯಂಡ್ ಮೆನಿ anxious hour ಅಂತ ಹೇಳ್ಬೋದು. ನಾಟ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್. ಯು ಡೋಂಟ್ ಗೆಟ್ ಹ್ಯಾಪಿನೆಸ್ ಇನ್ ಹಿಸ್ ಬುಕ್. ನಾಟ್ ಸಿಟಿಂಗ್ ಲರ್ನಿಂಗ್ ಸ್ಲೋವರ್, ಯಾವಾಗಲೂ ಲರ್ನಿಂಗ್ ಸ್ಲೋವರ್ ಅಂದ್ರೆ ಮೆಟಾಫರ್ ಫಾರ್ ಸ್ಕೂಲ್ ಒಂದು ಮೆಟಾಫರ್ ಆಗಿದೆ. ಅಫ್ಕೋರ್ಸ್ ಲರ್ನಿಂಗ್ ಸ್ಲೋವರ್ ಕಲಿಕಾ ಕೇಂದ್ರ ಅದು ಒಪ್ಕೊಂಡೆ. ಹಾಗಂತ ಯಾವಾಗಲೂ ಕಲಿಕೆನೇ ಮುಖ್ಯ ಅಂದ್ರೆ ಕಲಿಬೇಕು. ಬರೀ ಪಠ್ಯ ಅಷ್ಟೇ ಅಲ್ಲ, ಪಠ್ಯ ತರ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರಲ್ಲೂ ಕೂಡ ಇಂಪಾರ್ಟೆನ್ಸ್ ತೋರಿಸೋಂಗೆ ಮಾಡಬೇಕು. ಬಟ್ ಓನ್ ಥ್ರೂ ವಿತ್ ಎ ರಿಯಲಿ ಶೋರ್ ಅಂದ್ರೆ ಇಟ್ ಎಂಫಸೈಸಸ್ ದ ಟೈಪ್ಸಮ್ ಆಸ್ಪೆಕ್ಟ್ಸ್ ಆಫ್ ದಿ ಸ್ಕೂಲ್ನ ಒಂದು ಒಳ್ಳೆಯ ಒಂದು ಟೈಪ್ಸ್ ಆಸ್ಪೆಕ್ಟ್ಸ್ನ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಯಾರು
William Blake. But in first stanza describe the innocent nature ಅವರು describe ಮಾಡ್ತಾರೆ. The poet is the imagination of the innocent nature. In the first paragraph, he was attracted by the singing of skylark. He loves to entertain himself by the company of innocent nature in the first stanza. The second, the authoritarian ways of teaching. His curves learner's potential. The author is talking about in the second stanza, but to go to school before the boy is going to school, he was very happy. But when to go to school, what he drives on away because under a cruel outlaw. So at that time, he was very dismayed now and dropping seat. The next stanza you can see and spend many an anxious hour, the restless hour. ಬಿಡುವಿಲ್ಲದ ವೇಳೆ ಓದು ಓದು ಓದು. Can I book? Nor in my book can I take delight. Nor sitting longing for. Gone through with a dreary shore. These are all things you can see in the third paragraph or third stanza. Okay. Remaining 3 stanzas is there. Remaining stanzas I will discuss in the next class. Okay. Thank you so much.